ಆರ್ತಿ ನಂಗೆ ಒಂದೇ ಸಾಕು ಪ್ಲೀಸ್. ಅದಕ್ಕೆ ನೀವೀಗ ಚೆನ್ನಾಗಿ ತಿನ್ಬೇಕು. ಸರಿ ಆಗಿದ್ರೆ ಇನ್ನೊಂದು ಹಾಕು. ಆರ್ತಿ ನನಗೂ ಎರಡೇ ಸಾಕು. ಏನಣ್ಣ ನೀನು ಅದಕ್ಕೆ ಎರಡೇ ಸಾಕು ಅಂದರೆ ನೀನು ಎರಡೇ ಸಾಕು ಅನ್ನೋದಾ? ಮುಂಚೆ ಎಲ್ಲ ಒಂದೇ ತಿಂತಿದ್ದೆ, ಈಗ ಎರಡು ತಿಂತೀನಿ. ಅದಕ್ಕೆ ನಾನು ಇಷ್ಟು ಫಿಟ್ ಆಗಿರೋದು. ಏನು ಮಹಾ ನಿಮ್ಮ ಫಿಟ್ನೆಸ್ಸು. ನಿಮ್ಗೆ ಹೊಟ್ಟೆ ಉರಿ. ಅಣ್ಣ ವಿಕ್ಕಿಯವ್ರು ತಿಂಡಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಆರ್ತಿ ಏನು ತಿಂಡಿ? ಇಡ್ಲಿ ಬಾವಾ. ವೇದ, ಸಾರಿ ಅಮ್ಮ, ನನ್ನ ವೇಷ ನೋಡಿ ನಿಮ್ಗೆ ತುಂಬ ಬೇಜಾರಾಯಿತು ಅನ್ಸುತ್ತೆ. ಇಟ್ಸ್ ಓಕೆ ವೇದ. ಬಟ್ ಆರ್ತಿ ನಂಗೆ ಚಟ್ನಿ ಬೇಡ, ಸಾಂಬಾರು ಹಾಕಿ ಪ್ಲೀಸ್. ಅದಕ್ಕೆ ಅದ್ಯಾ ಏನಾಯ್ತು ಅದು? ಅದಕ್ಕೆ ಸಾರಿ, ಅದಕ್ಕೆ ನಿಮ್ಗೇನೂ ಆಗಿಲ್ಲ ಅಲ್ವಾ? ನೋಡ್ಕೊಂಡ್ ಬಿಡ್ಸೋದು ಆರ್ತಿ. ಅದೇ ಓಕೆ. ಏಯ್, ಪ್ರೆಗ್ನೆಂಟ್ ಹುಡುಗಿ ಮೇಲೆ ಸಾಂಬಾರ್ ಚೆಲ್ತಿದ್ದಿಲ್ಲ. ನಿನಗೆ ಮನುಷ್ಯತ್ವ ಅನ್ನೋದಿಲ್ವಾ? ಇಲ್ಲ ಅತ್ತೆ, ಅದು ಕೈ ಜಾರಿ. ಏನೇ ಕೈ ಜಾರಿ? ನಿನ್ನ ಅಮ್ಮ ಏನಿದೆಲ್ಲಮ್ಮ, ಏನ್ ಮಾಡ್ತಿದ್ದೀರಾ? ಏನಂತ ನೀನೇ ನೋಡ್ಲಿಲ್ವಾ? ಪಾತ್ರೆ ಹಿಡ್ಕೊಳ್ಬೇಕಾದ್ರೆ ಮೈ ಮೇಲೆ ಎಚ್ಚರ ಇರ್ಬೇಕಲ್ವಾ? ಅಮ್ಮ ಏನೂ ಆಗಿಲ್ಲಮ್ಮ. ನೇನ್ ಸುಮ್ನಿರೋ ಅದ್ಯ. ಇದೆಲ್ಲ ನೆಗ್ಲೆಕ್ಟ್ ಮಾಡೋ ವಿಚಾರ ಅಲ್ಲ. ಏನು ಏನಾದ್ರೂ ಹೆಚ್ಚಾಗಿದ್ರೆ ತುಂಬಾ ನೋವಾಗ್ತಿದ್ಯಾ? ಅಮ್ಮ ಏನೂ ಆಗಿಲ್ಲ ಅಂತ ಹೇಳ್ದೆ ಅಲ್ವಾ. ನಾನು ಬಿಸಿ ತಾಕ್ತು ಅಂತ ಹೇಳಿ ಶಾಕಲ್ಲಿ ಕಿರ್ಚ್ಕೊಂಡೆ ಅಷ್ಟೇ. ಬಟ್ ಐ ಆಮ್ ಫೈನ್, ಏನೂ ಆಗಿಲ್ಲ. ನೋಡು, ಈಗ್ಲೂ ನೀನು ಇವಳನ್ನ ವಹಿಸ್ಕೊಂಡು ಬರಬೇಡ. ಅಮ್ಮ ಪ್ಲೀಸ್ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡಿ. ಆರ್ತಿನೂ ಬೇಕು ಅಂತ ಮಾಡಲಿಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ ವೇದಾಂತ್. ಅವಳಿಗೆ ಸಣ್ಣ ಸ್ಕ್ರಾಚ್ ಕೂಡ ಆಗದೆ ಇರೋ ಹಾಗೆ ನಾನು ನೋಡ್ಕೋತಾ ಇದ್ದೀನಿ. ಹಾಗಿರ್ಬೇಕಾದ್ರೆ ಬಿಸಿ ಸಾಂಬಾರ್ ಚೆಲ್ಲೋ ಅಷ್ಟು ಬೇಜವಾಬ್ದಾರಿತನ ನಾನು ತಡ್ಕೊಳ್ಳಲ್ಲ. ಆರ್ತಿ ನಿನ್ ಮೇಲೆ ಹೋಗು. ಏನಾಗಿಲ್ಲ ಅಂತ ಹೇಳ್ತಾ ಇದೆಯಾ? ನಿನ್ ಕೈ ನೋಡು ಹೇಗೆ ರೆಡ್ ಆಗ್ತಾ ಇದೆ. ಸಾರ್ಥಕ್, ಹೋಗಿ ಐಸ್ ಕ್ಯೂಬ್ ತಗೊಂಬನ್ನಿ. ಸಾರ್ಥಕ್ ಇಷ್ಟಕ್ಕೆಲ್ಲ ಆಯ್ತಾ? ಸೀರಿಯಸ್ಲಿ ಏನಾಗಿದೆ ನಿಮ್ಗೆ? ಇಲ್ಲ ಅಜ್ಜ, ಬೊಬ್ಬೆ ಬಂದ್ರೆ ಕಷ್ಟ. ವೇದಾಂತ್, ನಾನು ನಿನ್ನ ಹಾಸ್ಪಿಟಲ್ ಕರ್ಕೊಂಡು ಬಂದು ಆಮೇಲೆ ಆಫೀಸಿಗೆ ಬರ್ತೀನಿ. ಹಾಗೆ ಮಾಡಿ, ನೋ ಪ್ರಾಬ್ಲಮ್. ಸಾರ್ಥಕ್, ಬೇಗ ಕರ್ಕೊಂಡು ಹೋಗಿ. ಅಮ್ಮ ಇದಕ್ಕೆಲ್ಲ ಹಾಸ್ಪಿಟಲ್? ಅಣ್ಣ ನೀನು ಕೂಡನಾ? ಸುಮ್ನಿರಾದ್ಯ, ನಿನಗಿದೆಲ್ಲ ಗೊತ್ತಾಗಲ್ಲ. ಹೊರಡು. ಬಾ. ನಿತ್ಕೊಳ್ಳೆ ಹಳೆ ಮುಕ್ಕಿ ಲೇ, ನಂಗೂ ಚೂರು ಕಾಲೇಜಿಗೆ ಡ್ರಾಪ್ ಮಾಡೆ. ಸಾಕ್ ಸುಮ್ಮನೆ ಇರಲೇ, ನಂಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ನಾವೇ ಅರ್ಜೆಂಟ್ ಅಲ್ಲಿ ಇದೀವಿ, ಇವಳ್ದು ಬೇರೆ. ಓಹೋ, ಇಂಪಾರ್ಟೆಂಟ್ ಮೀಟಿಂಗ್ ಅಥವಾ ಇಂಪಾರ್ಟೆಂಟ್ ಪರ್ಸನ್ ಯಾರಾದ್ರೂ ಕಾಯ್ತಾ ಇದಾರಾ? ನಿನಗೆ ನನ್ನ ಕಾಲು ಎಳೆದ್ಬಿಟ್ಟು ಬೇರೆ ಕೆಲಸನೇ ಇಲ್ವೇನೆ? ನೀನ್ ಯಾಕೆ ಉರ್ಕೊಳ್ತೀಯಾ? ನೀನ್ ವೇದಾಂತ್ ಭವನ ಲವ್ ಮಾಡ್ತಿರೋದು ನಿಜಾನೇ. ಈಗ್ಲೂ ನಿನ್ ಮನ್ಸಲ್ಲಿ ಅವ್ರಿದ್ದಾರೆ. ಅಂತದ್ರಲ್ಲಿ ನಾನು ಅವ್ರ ಬಗ್ಗೆ ಮಾತಾಡಿದ್ರೆ ನೀನ್ ಖುಷಿ ಆಗ್ಬೇಕು. ಅದನ್ ಬಿಟ್ಟು ನೀನ್ ಯಾಕೆ ಹಿಂಗಾಡ್ತೀಯಾ? ಎಲ್ಲ ಚೆನ್ನಾಗಿರಿದ್ರೆ ಹಾಗೆ ಆಗಿರೋದು. ಅದ್ರಲ್ಲಿ ಯಾವ್ದು ನನಗ್ ಬೇಕಾದಾಗೆ ಇಲ್ವಲ್ಲ, ಬಿಡು. ಇವತ್ತೇನೋ ನಿಂಗೆ ಬೇಕಾಗಿರೋ ತರನೇ ಆಗುತ್ತಾ ಅಂತ ಡೌಟ್. ಏನೇ ಹಂಗಂದ್ರೆ ಇವತ್ತು ನಿನ್ ಮುಖದಲ್ಲಿ ಬೇರೆನೋ ಚಾರ್ಮ್ ಇದೆ. ಏನ್ ಸ್ಪೆಷಲ್? ತುಂಬಾ ದಿನದಿಂದ ಮಾಡ್ಬೇಕು ಅನ್ಕೊಂಡಿರೋದನ್ನ ಮಾಡ್ತಿದ್ದೀನಿ ಇವತ್ತು. ಅದೇ ಸ್ಪೆಷಲ್. ನಿಜವಾಗ್ಲೂ ಅದು ಸ್ಪೆಷಲ್ಲೇ. ತುಂಬಾ ಮಾತಾಡ್ತಿ ಮಾಡಿ ನಂದು ಲೇಟ್ ಮಾಡಿದೆ. ಇವತ್ತಿಗಾಗಲೇ ಕಾಲೇಜ್ ಬಿಟ್ಟಿರ್ತಿದ್ದಾರೆ. ಟೈಮ್ ನೋಡ್ಕೊಂಡು
ಹೆಸರು ಇವಳೆ ದೆವ್ವನೇ ಅಲ್ಲ. ಯಾವ್ದು ಗೊತ್ತಾಗ್ದಾನೆ ಹಾಗೆ ಬಾಕಿ ಉಳಿಯೋಣ. ಅಂಡ್ ನಿನ್ ಲೈಫ್ ಅಲ್ಲಿ ಆಗಿರೋ ಬದಲಾವಣೆ ಎಲ್ಲ ಆಮೇಲೆ ಒಂದಿನ ಶುರುವಾಗಿತ್ತು. ನಿನ್ ಪಾಲಿಗೆ ಸ್ವಲ್ಪ ಲೇಟ್ ಆಗಿರ್ಬೋದು, ಆದ್ರೂ ಅರ್ಥ ಆಗೇ ಆಗತ್ತೆ. ಸ್ವಲ್ಪ ಆದಿ ಇಸ್ ಫೈನ್. ತುಂಬಾ ಸುಟ್ಟಿಲ್ಲ ಅನ್ಸುತ್ತೆ. ಬಸ್ ಅದೇ ಆದ್ಯ ಆರ್ಗ್ಯಾನಿಕ್ಸ್ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತಲ್ಲ, ಅದೇ ಸ್ಮಾಲ್ ಬಸ್. ಅದನ್ನ ವಿಕ್ರಾಂತ ನೋಡ್ಕೋತಾನ್ಬಿಡಿ. ಪೂರ್ತಿ ಮೀಟಿಂಗ್ನು ಸ್ಮಾಲ್ ಬಸ್ಸೇ ನೋಡ್ಕೊಂತಾರ. ಹೌದು, ಆ ಪ್ರೆಸೆಂಟೇಷನ್ ಕ್ರಿಯೇಟ್ ಮಾಡಿದ್ ಕೂಡ ವಿಕ್ರಾಂತ. ಅಂಡ್ ಮೋರೋವರ್ ನನ್ನ ಮೂಡು ಸರಿ ಇಲ್ಲ. ಅದು ನೀವು ನಿಜವಾದ ಬಾಸ್ ಅಂದ್ರೆ ಇದ್ಯಾಕೆ? ಎಲ್ಲರಿಗೂ ಆಪರ್ಚುನಿಟಿ ಕೊಟ್ಟು ಅವ್ರ ಟ್ಯಾಲೆಂಟ್ ತೋರ್ಸಕ್ಕೆ ಚಾನ್ಸ್ ಕೊಡ್ತೀರಲ್ಲ, ಅದಕ್ಕೆ ಹೇಳಿದೆ ಬಾಸ್. ಆಪರ್ಚುನಿಟಿ ನಾನು ಕೊಟ್ಟಿಲ್ಲ ಅಂದ್ರು ತಗೊಳ್ಳೋ ರೀತಿ ಅವರೇ ಕೆಲಸ ಮಾಡಬೇಕು. ನಾನು ಕೊಟ್ಟಿಲ್ಲ ಅಂದ್ರೆ ನಾಳೆ ಇನ್ಯಾರೋ ಕೊಡ್ಬೋದು. ಅದೇ ಚಾನ್ಸ್ ಸಿಕ್ಕಿದಾಗ ನಾವು ಅದನ್ನ ಹೇಗೆ ಬಳಸ್ಕೋತೀವಿ ಅನ್ನೋದ್ರಲ್ಲಿ ನಿಜವಾದ ವಿಕ್ಟರಿ ಇರೋದು. ಎಸ್ ಬಾಸ್, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್ ಫ್ರಮ್ ದ ಲೆಫ್ಟ್. ಬಾಸ್, ಅಮೂಲ್ಯ ಮೇಡಮ್ನ ಒಳಗ್ ಬರಕ್ ಹೇಳ. ಸರಿ, ಒಳಗೆ ಕಳಿಸಿ. ಈ ಆಫೀಸಲ್ಲಿ ನಿಮ್ ಪರ್ಮಿಷನ್ ಇಲ್ಲದೆ ಧೈರ್ಯವಾಗಿ ಮಾಡ್ಬೋದಂತ ಕೆಲಸ ಅಂದ್ರೆ ಇದೊಂದೇ. ದಿವಸದಲ್ಲಿ ಎಷ್ಟು ಸರಿ ಬೇಕಾದ್ರೆ ಅಮೂಲ್ಯ ಮೇಡಮ್ನ ಕರೀಲ ಅಂತಂದ್ರೆ ನೀವು ಹೂ ಅಂತಾನೆ ಅನ್ನೋದು. ಅರ್ಧ ಗಂಟೆ ಇದೆ ಡೋರ್ ಬಡಿತಿದ್ದೀನಿ, ಕೇಳಿಸ್ತಿರೋ ತರ ಇದೆಯೇನೆ? ತೆಗಿ ಡೋರು. ಅಳ್ತಿದ್ಯೇನೆ? ಏನೇ ಡೌ ಮಾಡದಿದ್ರು ಹೊರಗೆ ಬಂದು ಮಾತಾಡೋ. ಅದನ್ ಬಿಟ್ಟು ಅರ್ಧ ಗಂಟೆ ಆಯ್ತು ಡೋರ್ ಕ್ಲೋಸ್ ಮಾಡ್ಕೊಂಡು, ಈಗ ನೋಡಿದ್ರೆ ಅಳ್ತಾ ಇದ್ಯಾ? ತೆಗಿಯೇ. ಆರ್ತಿ ಅಮ್ಮನ ಬೆಳೆಸೋದಕ್ಕೆ ನನಗೇನು ಕಷ್ಟನೇ ಆಗಲಿಲ್ಲಪ್ಪ. ಅವರಿಬ್ಬರು ಹೇಗೋ ಒಟ್ಟೊಟ್ಟಿಗೆ ಬೆಳ್ಕೊಂಬಿಟ್ರು. ಇವರಿಬ್ಬರು 20 ಜನಕ್ಕೆ ಸಮ. ದಿನ ನನಗೆ ಬ್ರಹ್ಮಾಂಡ ತೋರಿಸ್ತಾರೆ. ಈಗ ಅದೇನು ಕಿತ್ತಾಡ್ತಿದ್ದಾರೋ ಗೊತ್ತಿಲ್ಲ. ನಾನು ಹೋಗದೇ ಇದ್ದರೆ ಅಕ್ಕಪಕ್ಕದ ಮನೆಯವರೆಲ್ಲ ಇವ್ರ ಮನೇಲಿ ಏನೋ ಒಂದು ದೊಡ್ಡ ರಾಧಾ ಅಂತೇನೆ ಆಗ್ತಿದೆ ಅಂತ ಬಂದ್ಬಿಡ್ತಾರೇನೋ. ಏಯ್ ಬರ್ತೀನಿ, ತಡೀರೆ, ಮಾಡ್ತೀನಿ. ಏಯ್ ಯಾಕೆ ಹೀಗೆ ಬಾಗಲ್ ಬಡಿತಾ ಇದೆಯಾ? ನೀನು ಬಡಿಯೋ ರಬ್ಸಕ್ಕೆ ಬಾಗ್ಲೆ ಕಿತ್ಕೊಂಡ್ ಬಂದ್ಬಿಡುತ್ತೆ. ಈಗಿರೋ ಖರ್ಚುಗಳನ್ನೇ ನೋಡ್ಕೊಳಕ್ ಆಗ್ತಿಲ್ಲ. ನೀನು ಹೊಸದನ್ನ ತಂದಿಡ್ಬೇಡ. ಬಾಗ್ಲು ಹೊಡೆದೋಗೋ ರೇಂಜಿಗೆ ಬಡಿದ್ರು ನಿನ್ ಕೊನೆ ಮಗಳು ಬಾಗ್ಲೆ ತೆಗಿತಿಲ್ವಲ್ಲ, ಅದು ಬೇರೆ ಅಳ್ತಾ ಇದ್ದಾಳೆ. ಅಂಜು, ಯಾಕೆ ಅಳ್ತಾ ಇದೆಯಾ? ಹೊರಗಡೆ ಬಾರೆ, ಹೇಳಿ ಏನು ಅಂತ. ಬಾತ್ರೂಮ್ ಒಳಗೆ ಸೇರ್ಕೊಂಡು ಅಳದೇನೇ ಇದೆ? ಡೋರು. ಎಕ್ಸಾಮಿಗೆ ಲೇಟ್ ಆಗ್ತಿಲ್ವಾ? ಅಂಜು, ಪಬ್ಲಿಕ್ ಎಕ್ಸಾಮ್ ಅಮ್ಮ, ಲೇಟ್ ಆಗ್ತಿದೆ. ಯಾಕೆ ಹೀಗೆ ಮಾಡ್ತಿದ್ಯಾ? ಬಾರೆ ಹೊರಗೆ. ನನ್ನ ಎಕ್ಸಾಮ್ ಚೆನ್ನಾಗಾಗಲ್ಲ ಅಮ್ಮ, ನನ್ ಭಯ ಆಗ್ತಿದೆ. ಪರೀಕ್ಷೆನೆ ಬರೀದೆ ಚೆನ್ನಾಗಾಗಲ್ಲ ಅಂತ ಹೇಗೆ ಹೇಳ್ತೀಯಾ? 1 ವರ್ಷದಿಂದ ಚೆನ್ನಾಗಿ ಓದ್ಕೊಂಡಿದ್ಯಾ. ಓದ್ಕೊಂಡಿರೋದನ್ನೇ ಬರೆದ್ರೆ ಚೆನ್ನಾಗಾಗತ್ತೆ. ಇಲ್ಲ ಅಮ್ಮ, ಮ್ಯಾಥ್ಸ್ ಎಕ್ಸಾಮ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡಿಬಿಟ್ಟೆ. ಆದ್ರೆ ಇವತ್ತು ಸೈನ್ಸ್ ಎಕ್ಸಾಮು, ಎಲ್ಲ ಮರ್ತು ಹೋದಾಗ ಆಗ್ತಿದೆಯಮ್ಮ. ನಾನು ಎಕ್ಸಾಮ್ ಹಾಲಲ್ಲಿ ಗ್ಯಾರಂಟಿ ಬ್ಲ್ಯಾಂಕ್ ಆಗ್ಬಿಡ್ತೀನಿ. ನಾನು ಹೋಗಲ್ಲ ಅಮ್ಮ. ಯಾಕೆ ಪುಟ್ಟ ಹೆದರ್ಕೋತೀಯ? ಈಗೀಗ ನೀನು ಗಣಿತಕ್ಕೆ ಹೆಚ್ಚು ಒತ್ತು ಕೊಟ್ರು ಮೊದಲಿಂದ ಬೇರೆದೆಲ್ಲ ಚೆನ್ನಾಗಿ ಓದ್ಕೊಂಡಿದ್ಯಾ ಅಲ್ವಾ? ಏನೂ ಆಗಲ್ಲ. ಪ್ರಶ್ನೆ ನೋಡ್ತಿದ್ದಾಗೆ ಒಂದೊಂದೇ ಎಲ್ಲ ಬರ್ತಾ ಹೋಗುತ್ತೆ. ಇಲ್ಲ ಅಮ್ಮ, ನೀನ್ ನನ್ನ ಸಮಾಧಾನಕ್ಕೆ ಹೇಳ್ತಾ ಇದೀಯ ಅಂತ ನಂಗೆ ಗೊತ್ತು. ಹಾಗಾಗಲ್ಲ ಅಂತಾನೆ ನಾನು ಹೋಗಲ್ಲ. ಕ್ವೆಶ್ಚನ್ ಪೇಪರ್ ನೋಡಿದ ಹಾಗೆ ಎಲ್ಲ ಬರ್ತ ಹೋಗುತ್ತೆ. ಎಕ್ಸಾಮ್ ಚೆನ್ನಾಗಿಲ್ಲ ಅಂದ್ರೆ ಕಡಿಮೆ ಮಾರ್ಕ್ಸ್ ಬರ್ಬೋದು. ಅದನ್ ಬಿಟ್ಟು ಎಕ್ಸಾಮ್ಗೆ ಹೋಗಿಲ್ಲ ಅಂದ್ರೆ ಫೇಲ್ ಆಗ್ತೀಯ ಕಣೆ. ಹುಚ್ಚಿ ತರ ಮಾತಾಡ್ಬೇಡ. ನೋಡಮ್ಮ, ಮೊದಲೇ ಟೆನ್ಷನ್ ಅಲ್ಲಿ ಇದ್ದೀನಿ, ಹೇಗ್ ಮಾತಾಡ್ತಾಳೆ ಅಂತ. ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ ಅಷ್ಟೇ.
ಎಲ್ಲಿದ್ದೀರಾ ಬಾವ? ಬೇಗ ಬನ್ನಿ, ನನಗೆ ಟೆನ್ಷನ್ ಆಗ್ತಾ ಇದೆ. ಶುರು ಮಾಡೋಣವಾ? ನಾವು ಬಂದಾಗಲೇ ತುಂಬ ಹೊತ್ತಾಯಿತು. ಹಾಂ ಮಾಡೋಣ, ಆದರೆ ಸಾರ್ಥಕ್ ಕೂಡ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಬಂದಿದ್ರೆ ಅಂದರೆ ಯಾವಾಗ ಬರ್ತಾರೆ? ಇಷ್ಟೊತ್ತಾಗಲೇ ಬರಬೇಕಿತ್ತು. ಲೆಟ್ ಮಿ ಕಾಲ್ ಹಿಮ್. ವಾಟ್ ಹ್ಯಾಪಂಡ್ ವಿಕ್ರಾಂತ್? ಏನಾದರೂ ಪ್ರಾಬ್ಲಮ್ಮಾ? ಪ್ರಾಬ್ಲಮ್ ಅಂತ ಏನೂ ಇಲ್ಲ, ಆದರೂ ಒಂಥರ ಪ್ರಾಬ್ಲಮ್. ಐ ಆಮ್ ವೆರಿ ಸಾರಿ. ಇಫ್ ಯು ಡೋಂಟ್ ಮೈಂಡ್, ನಾವು ಇದನ್ನು ರೀಶೆಡ್ಯೂಲ್ ಮಾಡ್ಬೋದಾ? ಯಾಕೆ? ನಾವು ರೆಡಿ ಇದ್ದೀವಿ. ಅದು ಅಲ್ಲದೆ ವಿಕ್ರಾಂತ್ ವಸಿಷ್ಠ ಪ್ರೆಸೆಂಟ್ ಮಾಡ್ತಾರೆ ಅಂತಲೇ ನಮ್ಗೆ ಹೇಳಿರೋದು. ಜಸ್ಟ್ ಆದ್ಯ ಆರ್ಗ್ಯಾನಿಕ್ ಪಿಚ್ ಏನಿದೆ ಅದನ್ನು ಪ್ರೆಸೆಂಟ್ ಮಾಡಿ ಸಾಕು. ಅದು ಹಾಗಲ್ಲ, ಆ್ಯಕ್ಚುಲಿ ಇಫ್ ಯು ಆರ್ ನಾಟ್ ರೆಡಿ, ನಾವು ಈ ಡೀಲ್ನ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ವಿ ಡೋಂಟ್ ಕೇರ್, ನಮ್ಮ ಹತ್ರ ಬೇರೆ ವೆಂಡರ್ಸ್ ಇದ್ದಾರೆ. ವೇದಾಂತ್ ವಸಿಷ್ಠ ಅವ್ರ ಕಂಪ್ನಿ ಅಂತ ಬಂದರೆ ವೇಟ್ ಈ ಥರ ಹಾರ್ಷಾಗೆಲ್ಲ ಡಿಸೈಡ್ ಮಾಡಕ್ಕೆ ಹೋಗ್ಬೇಡಿ. ಐ ವಿಲ್ ಪ್ರೆಸೆಂಟ್ ಇಟ್. ಓಕೆ. ಬಾಬಾ ಯಾಕೆ ಹೀಗೆ ಮಾಡಿದ್ರು? ಹಲೋ, ಇಸ್ ಶಿ ಫೈನ್? ಬ್ಯಾಂಡೇಜ್ ಏನು ಮಾಡಿಲ್ಲ ತಾನೆ? ಓ, ಮೇಜರ್ ಬನ್ಸ್ ಏನೂ ಹೋಗಿಲ್ಲ? ಯಾ, ದಟ್ಸ್ ಓಕೆ. Come in. But I'm happy she's fine. ಬಾಸ್, ಅಂಜು, ಸಮಾಧಾನ ಮಾಡ್ಕೋ. ಯಾರು ವರ್ಷ ಪೂರ್ತಿ ಬುಕ್ ಮುಟ್ಟಿರಲ್ಲ ಅವ್ರು ಎದುರ್ಕೋಬೇಕು, ನೀನಲ್ಲ. ಇಲ್ಲ ಅಣ್ಣ, ನಾನು
ಎಲ್ಲಿ ನನ್ನ ಕಣ್ಣ ಕಂಡಿಟ್ಟು ನೋಡು. ಇವನೇನು ಹಿಪ್ನಾಟಿಸಮ್ ಮಾಡ್ತಾನ? ಹಠ ಮಾಡಬಾರ್ದು. ನಾನು ರಾಜನ ಹೇಳ್ತಾ ಇದ್ದೀನಿ. ಅಳು ನಿಲ್ಸಿ ನನ್ನ ನೋಡು. ಹಾ ನೋಡಿದ್ಲು. ಈಗೇನಪ್ಪ ಮತ್ಯ? ಯಾಕೆ ಭಯ ಪಡ್ಕೊಂಡಿದ್ಯಾ ಪುಟ? ಇದೇ ಫೈನಲ್ ಅಲ್ಲ. 10th ಎಕ್ಸಾಮ್ ನಿನ್ನ ಫ್ಯೂಚರ್ ನಿರ್ಧಾರ ಮಾಡಲ್ಲ. ನಿನ್ನ ಭವಿಷ್ಯಕ್ಕೆ ಇದು ಫಸ್ಟ್ ಸ್ಟೆಪ್ ಅಷ್ಟೇ. ಟೆನ್ಷನ್ ಮಾಡ್ಕೊಂಡ್ರೆ ಬರೋದು ಮರ್ತೋಗುತ್ತೆ. ಅವಾಗ ಏನ್ ಮಾಡ್ತೀಯಾ? ಹಾಗೆ ಆಗತ್ತೆ ಅಂತಾನೆ ಭಯ ಆಗ್ತಿರೋದಣ್ಣ. ನಿನ್ಗೊಂದು ಸಣ್ಣ ವಿಷಯ ಹೇಳ್ತೀನಿ. ನಿನ್ಗೆ ಇವತ್ತು ಸ್ಕೂಲ್ ಇದೆ, ಯೂನಿಫಾರ್ಮ್ ಇದೆ, ಪೂರ್ತಿ ವರ್ಷ ಓದಿದ್ಯಾ, ಒಂದಷ್ಟು ಎಕ್ಸಾಮು ಬರ್ದಿದ್ಯಾ. ಇನ್ನೊಂದೆರಡು ಎಕ್ಸಾಮ್ ಬರೆದ್ರೆ 10ನೇ ಕ್ಲಾಸೇ ಮುಗ್ದೋಗುತ್ತೆ. ಆದ್ರೆ ನಿನ್ ಥರನೇ ಓದೋಕೆ ಆಸೆ ಎಷ್ಟೋ ಜನ ಮಕ್ಕಳಿಗೆ ಸ್ಕೂಲಿಗೆ ಹೋಗೋದಕ್ಕೂ ಆಗ್ತಿಲ್ಲ. ಒಂದ್ಸಲ ಅವ್ರನ್ನ ನಿನ್ ಕಣ್ಮುಂದೆ ತಂದ್ಕೋ ಅಂಜು. ಆಗ ನಿನ್ಗೆ ನಿನ್ ಪರಿಸ್ಥಿತಿ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ. ಏನ್ ಮಾಡ್ತಿದ್ಯಾ? ಅದು ನನ್ನ ಪ್ರಶ್ನೆ. ಕೈಯಾಗ ಇಟ್ಕೊಂಡಿದ್ಯಾ ಅಂತ ಕೇಳಿದ್ದು. ನಾನು ಇತ್ತೀಚೆಗೆ ನೋಡ್ತಾನೆ ಇದ್ದೀನಿ ಬಾಸ್, ನಿಮ್ ಕೈ ತುಂಬಾ ಓವರ್ ಆಕ್ಟಿಂಗ್ ಮಾಡ್ತಾ ಇದೆ. ನಿಮ್ಗೇನೋ ಹೆಚ್ಚು ಕಮ್ಮಿ ಆಗಿದೆ ಬಾಸ್. ವಾಟ್? ಇನ್ನೇನ್ ಮತ್ತೆ ನಾರ್ಮಲ್ ಆಗಿರ್ತೀರಾ, ಇದ್ದಕ್ಕಿದ್ದಂಗೆ ಸ್ಮೈಲ್ ಮಾಡಕ್ ಶುರು ಮಾಡ್ತೀರಾ. ಆಮೇಲೆ ನಿಮ್ ಕೈ ಒಳ್ಳೆ ಎಕ್ಸರ್ಸೈಸ್ ಮಾಡೋ ತರ ಮೇಲ್ ಹೋಗುತ್ತೆ. ರೊಮ್ಯಾಂಟಿಕ್ ಕಿಂಗ್ ಶಾರುಖ್ ಖಾನ್ ತರ ಪೋಸ್ ಕೊಡ್ತೀರಾ. ಆಮೇಲೆ ಒಳಗೇನೆ ಒದ್ದಾಡ್ತೀರಾ. ಅದಕ್ಕೆ ಮತ್ತೆ ಈ ಸಲನೂ ಆ ಥರ ಎಲ್ಲ ಆಗ್ಬಾರ್ದು ಅಂತ ಇಟ್ಕೊಂಡೆ. ಮೂಡ್ ಸರಿ ಇಲ್ಲ ಅಂದ್ರು ಈಗ ಸರಿ ಮಾಡ್ಕೊಳ್ತಿದ್ದಾರೆ ಅನ್ಸ್ತಾ ಇದೆ. ಏನ್ರಿ ನಿಮ್ದು? ನಮ್ಮದೇನಿದೆ ಬಾಸ್, ಎಲ್ಲ ನಿಮ್ಮದೇ. ಯಾಕೆ ಬಂದ್ರೆ ಒಳಗಡೆ? ನೀವು ಮೇಡಮ್ನ ಕರೀರಿ ಅಂತ ಹೇಳಿದ್ರಿ, ನಾನು ಅವ್ರನ್ನ ಹುಡ್ಕೊಂಡು ಹೋದೆ. ಅವ್ರು ಸೀಟಲ್ಲಿ ಇರ್ಲಿಲ್ಲ, ಅದನ್ನ ಹೇಳೋಣ ಅಂತ ಇಲ್ಲಿ ಬಂದೆ. ಆದ್ರೆ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ನಾನು ಬರಬಾರ್ದಿತ್ತು ಅಂತ. ಯಾವಾಗ್ಲೂ ಇದೇ ಆಗೋಯ್ತು ನಿಮ್ದು. ಬಾಸ್, ನೀವು ಬೇರೆ ಮೂಡ್ ಸರಿ ಇಲ್ಲ ಅಂತಿದ್ರಲ್ಲ. ಯಾವ್ದಕ್ಕೂ ಒಂದು ಒಳ್ಳೆ ಫಿಲ್ಟರ್ ಕಾಫಿ ಆರ್ಡರ್ ಮಾಡ್ಲಾ? ಓಹೋ, ನಿಮ್ ಮೂಡ್ ಸರಿ ಇರ್ಲಿಲ್ವಾ ಬಾಸ್? ಸಾರಿ, ನನಗೆ ಗೊತ್ತಿರ್ಲಿಲ್ಲ. ನಾನೇನೋ ಕೇಳೋಣ ಅಂತ ಬಂದ್ಬಿಟ್ಟೆ. ಹೇ, ಪರವಾಗಿಲ್ಲ, ಕೇಳು. ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ಇವತ್ತು ಸಂಜೆ ನನ್ನ ಜೊತೆ ಆಚೆ ಬರ್ತೀರಾ? ಓಕೆ, ಶೋರ್. Sunny